ಸ್ನೇಹಿತರೆ, ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹಳೆಯ ವಿಡಿಯೋದನ್ನ ಮುಂದುವರೆದ ಭಾಗವಾಗಿ ಹೊಸದಾಗಿ ಮಾಡಬೇಕು ಅಂತ ಇವತ್ತು ವಿಡಿಯೋ ಮಾಡ್ತಿದ್ವಿ ಸ್ನೇಹಿತರೆ. ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲರೂ ಹೊಸದಾಗಿ ವಿಡಿಯೋ ನೋಡ್ತಿರೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮ ವಿಡಿಯೋಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಏನು ಅನ್ನಿಸ್ತು ಏನು ಅಂತ ಹೇಳ್ಬಿಟ್ಟು. ಇವತ್ತು ನಿಮಗೆ ಒಂದು ಅದ್ಭುತವಾದಂಥ ಒಂದು ಪ್ರದೇಶ, ಆಲ್ರೆಡಿ ನಿಮಗೆ ವಿಡಿಯೋದಲ್ಲಿ ನಿಮಗೆ ತೋರಿಸಿದ್ದೆ ಯಾವುದು ಏನು ಅಂತ. ಮಳೆ ಬಂದಾಗ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಅಂತಲೂ ಹೇಳಿದ್ದೆ. ಇವತ್ತು ಮಳೆ ಬಂದಿದೆ, ಹಂಗಾಗಿ ಇವತ್ತು ಈ ಕಡೆ ಬಂದು ನಿಮಗೆ ವಿಡಿಯೋ ಮಾಡಬೇಕು. ವಿಡಿಯೋ ಹೇಗಿದೆ, ಪ್ಲೇಸು ಈಗ ಹೇಗಾಗಿದೆ ಅನ್ನೋದನ್ನ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ನಿಮಗೆ ಇದು ಮಾಡ್ತೀನಿ ಸ್ನೇಹಿತರೆ. ಈಗ ಇಲ್ಲಿ ಕಾರಲ್ಲಿ ಬಂದಿದ್ದೀವಿ, ಮಳೆ ಇತ್ತಂತ. ಈಗ ಕಾರ್ನ ಪಾರ್ಕಿಂಗ್ ಮಾಡಿ ನಿಮಗೆ ಆ ಪ್ಲೇಸ್ನ ಇಲ್ಲಿಂದ ತೋರಿಸ್ತೀನಿ. ಅಲ್ಲಿ ಹತ್ರಕ್ಕೆ ಎಷ್ಟು ಹತ್ರಕ್ಕೆ ಹೋಗೋಕ್ಕಾಗತ್ತೆ ನೋಡ್ತೀನಿ. ಅಲ್ಲಿಗೆ ಹೋಗ್ಬಿಟ್ಟು ನಿಮಗೆ ವಿಡಿಯೋನ ತೋರಿಸ್ತೀನಿ ಸ್ನೇಹಿತರೆ. ಸ್ನೇಹಿತರೆ, ಈಗ ನೋಡಿ ನಿಮಗೆ ಇಲ್ಲಿ ಒಂದು ಪ್ಲೇಸ್ ಕಾಣ್ತಾ ಇದೆ, ನೋಡ್ತಾ ಇರ್ಬೋದು. ಈ ಪ್ಲೇಸಲ್ಲಿ ಏನು ನಮ್ಮ ಶಿವರಾಜ್ ಕುಮಾರ್ ಅವ್ರದ್ದು ಬೆಳ್ಳಿ ಮೂವಿ ಇತ್ತು, ಆ ಮೂವಿದು ಒಂದು ಸಾಂಗಿಂದು ಶೂಟಿಂಗ್ ಆಗಿರೋಂಥ ಪ್ಲೇಸ್ ಅಂತ ಈಗ ನಮ್ಮ ಸ್ನೇಹಿತರು ಹೇಳಿದ್ರು. ಈಗ ಆಲ್ರೆಡಿ ನಾವು ಎಲ್ಲಿದ್ದೀವಿ ಅಂತ ಒಂದಷ್ಟು ಜನಕ್ಕೆ ಐಡಿಯಾ ಬಂದಿರ್ಬೋದು, ಯಾಕೆಂದರೆ ನೀರು ಎಲ್ಲಿ ನೋಡೋದು ನೀರು ನೋಡ್ತಾ ಇರೋದು ಒಂದಷ್ಟು ಜನಕ್ಕೆ ಐಡಿಯಾ ಬಂದಿರ್ಬೋದು. ಈ ಕಡೆ ಫುಲ್ಲು ಇದು ಗೊರೂರು ಹೇಮಾವತಿ ರಿವರ್ನ ಬ್ಯಾಕ್ ವಾಟರ್ ಸ್ನೇಹಿತರೆ ಇದು. ಈಗ ಆಲ್ರೆಡಿ ನಿಮಗೆ ಇದನ್ನ ಒಂದ್ಸತಿ ತೋರಿಸಿದ್ದೀನಿ. ಯಾವ ವಿಡಿಯೋದಲ್ಲಿ ಅಂತಂದರೆ ಶೆಟ್ಟಿಹಳ್ಳಿ ಚರ್ಚನ್ನು ನಿಮಗೆ ತೋರಿಸುವಾಗ ವಿಡಿಯೋನ ತೋರಿಸಿದ್ದೆ, ನೋಡೋಣ. ಅದನ್ನು ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಹಾಕಿರ್ತೀನಿ ಸ್ನೇಹಿತರೆ. ಈಗ ನಿಮಗೆ ಕಾಣ್ತಾ ಇರೋದೆ ಶೆಟ್ಟಿಹಳ್ಳಿ ಚರ್ಚ್. ನಾನು ಅಲ್ಲಿಗೆ ಹೋಗ್ತೀನಿ, ನೋಡೋಣ. ಅಲ್ಲಿಗೆ ಹೋಗ್ತೀನಿ ಅಂದರೆ ವಿಡಿಯೋ ಈಗ ನೀರಿರೋದ್ರಿಂದ ಅಲ್ಲಿಗೆ ಹೋಗೋಕ್ಕಾಗಲ್ಲ. ಆ ಕಡೆ ಸೈಡಲ್ಲಿ ಏನು ರೋಡ್ ಇತ್ತು ಹತ್ರಕ್ಕೆ ಬರೋಕ್ಕೆ, ಆ ಪ್ಲೇಸಿಗೆ ಹೋಗ್ತೀನಿ ನಾನು. ಆದಷ್ಟು ಅಲ್ಲಿಗೆ ಹೋಗ್ತೀನಿ. ಎಷ್ಟು ನೀರು ಹತ್ರಕ್ಕೆ ಹೋಗೋಕ್ಕಾಗತ್ತೆ ಅಲ್ಲಿಗೆ ಹೋಗ್ತೀವಿ. ನೋಡಿ ಈಗ ಕಾಣ್ತಿದೆ ನಿಮಗೆ, ಇದು ಚರ್ಚಿನ ಇತಿಹಾಸ ಆಗಲಿ, ಚರ್ಚಿನ ಇದಾಗಲಿ ನಿಮಗೆಲ್ಲ ನಿಮಗೆ ಹಿಂದಿನ ವಿಡಿಯೋದಲ್ಲಿ ನಾನು ಹೇಳಿದ್ದೆ. ಮತ್ತೊಂದು ಸತಿ ಯಾವ ರೀತಿಯಾಗಿ ಕಾಣುತ್ತೆ ಅನ್ನೋದನ್ನ ವಿಡಿಯೋ ಮಾಡ್ತೀನಿ ಅಂತ ನಿಮಗೆ ಹೇಳಿದ್ದೆ ಸ್ನೇಹಿತರೆ. ನೋಡಿ ಈಗ ತೋರಿಸ್ತೀನಿ ನಿಮಗೆ. ಈ ರೀತಿಯಾಗಿ ಇವತ್ತು ಈ ರೀತಿಯಾಗಿ ಕಾಣ್ತಿದೆ ಸ್ನೇಹಿತರೆ. ನೋಡಿ, ಎಲ್ಲೂ ನೋಡಿದ್ರು ನಿಮಗೆ ನೀರೇ. ನನ್ನ ಪ್ರಕಾರ ಇನ್ನೂ ವೈಟ್ ಆಗ್ಬೋದು ಅಂತ ಅನ್ಕೊಂಡಿದ್ದೀನಿ, ಇನ್ನೂ ಸ್ವಲ್ಪ ಮುಳುಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಆವಾಗಲೂ ನೋಡ್ತೀನಿ, ಏನಾದ್ರು ಬರೋಕ್ಕೆ ಸಾಧ್ಯ ಆದರೆ ಬಂದು ಮತ್ತೆ ನೋಡಿ ಈಗ ಕಾಣ್ತಿದೆ ಯಾವ ರೀತಿಯಾಗಿ ಬಂದು ವಿಡಿಯೋನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನಾವೀಗ ಈ ಬ್ರಿಡ್ಜ್ ಏನಿದೆ, ಈ ಬ್ರಿಡ್ಜ್ ಮೇಲೆ ಇದ್ದೀವಿ. ಈ ಬ್ರಿಡ್ಜಿನ ಕೆಳಗಡೆ ನಿಮಗೆ ಬ್ಯಾಕ್ ವಾಟರ್ ಪೂರ್ತಿ ಇರೋದು. ಇದೆಲ್ಲ ನಿಮಗೆ ಬ್ಯಾಕ್ ವಾಟರ್, ಇಲ್ಲೆಲ್ಲ ಕಾಣ್ತಾ ಇರೋದು ಬ್ಯಾಕ್ ವಾಟರ್. ಬೆಟ್ಟ ಗುಡ್ಡ, ದೂರದಲ್ಲಿ ಗುಡ್ಡಗಳು ನೋಡಿ ಯಾವ ರೀತಿಯಾಗಿ ಕಾಣ್ತಿದೆ. ಗುಡ್ಡ ಪ್ರದೇಶ ನೋಡಿ ಅದು. ನೋಡಿ ಇದೆಲ್ಲ ಫುಲ್ಲು ನಿಮಗೆ ಗೊರೂರು ಡ್ಯಾಮಿನ ಬ್ಯಾಕ್ ವಾಟರ್. ಇಲ್ಲೊಂದು ಮೂಲೆ ಕಾಣ್ತಿದೆ ನೋಡಿ, ಅಲ್ಲಿ ವ್ಯೂ ಸಂಧಿ ಏನು ಗ್ಯಾಪಲ್ಲಿ ಮುಂದಿದೆ, ಗ್ಯಾಪಲ್ಲಿ ನಿಮಗೆ ಗೊರೂರು ಡ್ಯಾಮ್ ವ್ಯೂ ಆ ಕಡೆ ಬರುತ್ತೆ. ಅಲ್ಲಿಂದ ಫುಲ್ ಇದು ಹೇಮಾವತಿ ನದಿ ಬ್ಯಾಕ್ ವಾಟರ್ ಇದು. ಇಲ್ಲೂ ಸಹಿತ ನದಿ ಹಳ್ಳ ಬರುತ್ತೆ, ಒಂದು ನದಿ ಬರುತ್ತೆ. ಆ ಕಡೆ ಸಕಲೇಶ್ಪುರದಿಂದ ಬರುವಂಥ ಒಂದು ನದಿ ನಿಮಗೆ ತುಂಬಿ ಹರಿತಾ ಇರೋದ್ರಿಂದ ಇವತ್ತು ಸಮೃದ್ಧಿಯಾಗಿ ಗೊರೂರು ಜಲಾಶಯ ನಿಮಗೆ ನೀರು ತುಂಬಿ ತುಳುಕ್ತಾ ಇದೆ ಅಂತಲೇ ಹೇಳ್ಬೋದು. ಹೋದ ಸತಿ ಇಷ್ಟು ನೀರು ಆಗಿರಲಿಲ್ಲ ಎಲ್ಲ ಕಡೆನೂ. ಈಗ ನೋಡೋಣ, ಆ ಕಡೆಯಿಂದ ಎಷ್ಟು ಹತ್ರಕ್ಕೆ ಬರ್ಬೋದು ಅಷ್ಟು ಹತ್ರಕ್ಕೆ ಬಂದು ನಿಮಗೆ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಅಲ್ಲೊಂದು ಕಾರ್ ನಿಂತಿದೆ, ಅಲ್ಲಿಗೆ ಹೋಗಿ ಅಲ್ಲಿಂದ ನಿಮಗೆ ಎಷ್ಟು ಹತ್ರದಿಂದ ತೋರ್ಸೋಕ್ಕಾಗತ್ತೆ ಅಷ್ಟು ಹತ್ರದಿಂದ ಇವತ್ತು ನಿಮಗೆ ನಾನು ತೋರಿಸ್ಕೊಡ್ತೀನಿ ಅಂದರೆ. ಇವತ್ತಿನ ಚರ್ಚಿನ ಸ್ಥಿತಿ ಈ ರೀತಿಯಾಗಿ ಇದೆ. ಹತ್ರಕ್ಕೆ ಹೋಗ್ತೀನಿ, ಆ ಕಡೆಯಿಂದ ಹತ್ರದಲ್ಲಿ ಬರ್ತೀನಿ, ನಿಮಗೆ ಯಾವ ರೀತಿ ಕಾಣುತ್ತೆ ಅಂತ ಹೇಳ್ಬಿಟ್ಟು. ನಿಮಗೆ ಈ ಚರ್ಚ್ ಎಲ್ಲಿ ಬರುತ್ತೆ, ಈ ಚರ್ಚ್ ಯಾವ ಶೆಟ್ಟಿಹಳ್ಳಿ ಅನ್ನುವಂಥ ಒಂದು ಪ್ರದೇಶದಲ್ಲೇ, ಶೆಟ್ಟಿಹಳ್ಳಿ ಹಾಸನಿಂದ ಎಷ್ಟು ದೂರ ಆಗುತ್ತೆ, ಏನು ಎಲ್ಲದನ್ನು ಸಹಿತ ನಾನು ಹಿಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಚರ್ಚ್ ಯಾವ ಕಾಲದ್ದು, ಯಾರು ನಿರ್ಮಾಣ ಮಾಡಿದ್ರು, ಏನು ಅನ್ನೋದನ್ನೆಲ್ಲದನ್ನು ನಿಮಗೆ ಹಿಂದಿನ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಅಲ್ಲಿ ನೋಡ್ಬೋದು ನೀವು. ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನಾನು ಹಳೆ ವಿಡಿಯೋದನ್ನ. ತುಂಬ ಅದ್ಭುತವಾದಂಥ ಒಂದು ಬ್ರಿಡ್ಜ್ ಇದು. ನಮ್ಮ ಮೊಬೈಲು ನಾವು ಸೇರಿ ನಮ್ಮನ್ನು ತಳ್ತಾ ಇದೆ, ಆ ರೀತಿಯಾಗಿದೆ. ಎರಡು ಸೈಡು ಯಾವ ಕಡೆ ನೋಡಿದ್ರು ನಿಮಗೆ ನೀರೇ. ನೋಡಿ ಯಾವ ರೀತಿಯಾಗಿ
ವೆಡ್ಡಿಂಗ್ ಶೂಟ್ಗಳು ಮಾಡೋದಕ್ಕೆ ತುಂಬಾ ಅದ್ಭುತವಾದಂತಹ ಒಂದು ಸ್ಥಳ ಈ ಶೆಟ್ಟಿಹಳ್ಳಿ ಚರ್ಚ್. ನಾನು ಹೇಳಿದ್ದೀನಿ ನಿಮಗೆ ಹಿಂದಿನ ವಿಡಿಯೋ, ಹಳೆ ವಿಡಿಯೋದಲ್ಲೆಲ್ಲ ನೋಡಿದಿರಾ. ಹಳೆ ವಿಡಿಯೋನ ಒಂದಷ್ಟು ಜನ, ತುಂಬಾ ಜನ ನೋಡಿದಿರಾ. ತುಂಬಾ ಖುಷಿ ಆಯ್ತು ಅದನ್ನ ಸಪೋರ್ಟ್ ಮಾಡಿದ್ದು. 36,000 37,000 ವ್ಯೂಸ್ ಆಗಿದೆ. ನಾವು ಹೊಸದಾಗಿ ಬಂದು ವಿಡಿಯೋ ಮಾಡಿ ಹಾಕಿರೋದನ್ನ ಅಷ್ಟು ವ್ಯೂ ಮಾಡ್ಬಿಟ್ಟಿದ್ರೆ ತುಂಬಾ ಖುಷಿ ಆಯ್ತು. ಯಾರ್ಯಾರು ನಮ್ಮ ಚಾನಲ್ನ ಹೊಸದಾಗಿ ನೋಡ್ತೀರಾ ಅವರೆಲ್ಲ ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೆಚ್ಚು ನಿಮ್ಮ ಪ್ರೋತ್ಸಾಹ ಇರಲಿ. ನಾವು ನಮ್ಮ ಪ್ರದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಯಾವ್ಯಾವ ಪ್ಲೇಸಸ್ ಇದ್ದಾವೆ ಅವುಗಳನ್ನ ನಿಮಗೆ ತೋರಿಸೋಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ. ಈಗ ಆ ಕಡೆ ಹೋಗ್ತೀನಿ ಸ್ನೇಹಿತರೆ. ಈಗ ಆ ಕಡೆ ಹೋಗಿ ನಿಮ್ಗೆ ಯಾವ ರೀತಿಯಾಗಿ ಕಾಣುತ್ತೆ ಅನ್ನೋದನ್ನ ನಿಮಗೆ ತೋರಿಸ್ಕೊಡ್ತೀನಿ. ಈಗ ಕಾಣ್ತಿರೋದು ಬೇಸಿಗೆಯಲ್ಲಿ ಚರ್ಚ್ ಯಾವ ರೀತಿ ಇತ್ತು ಅಂತ ಹೇಳ್ಬಿಟ್ಟು. ಅಂದ್ರೆ ನೀರು ಡ್ಯಾಮಿನಲ್ಲಿ ಕಡಿಮೆ ಆದಾಗ, ಏನು ಗೊರ್ರು ಡ್ಯಾಮ್ನ ಬ್ಯಾಕ್ ವಾಟರ್ನ ಪ್ರದೇಶ ಇದು, ಅಲ್ಲಿ ಕಡಿಮೆ ಆದಾಗ ಈ ರೀತಿಯಾಗಿ ಕಾಣುತ್ತೆ. ಅಲ್ಲಿ ಡ್ಯಾಮ್ನ ನೀರು ತುಂಬಿಕೊಂಡಾಗ ಯಾವ ರೀತಿಯಾಗಿ ಕಾಣುತ್ತೆ ಅನ್ನೋದು ನಿಮಗೆ ಮುಂದಿನ ವಿಡಿಯೋಗಳಲ್ಲಿ ಗೊತ್ತಾಗುತ್ತೆ. ಯಾಕೆ ನಾವು ಇದನ್ನ ತೇಲುವ ಚರ್ಚ್ ಅಂತ ಹೇಳ್ಬಿಟ್ಟು ಕರಿತೀವಿ, ಅಥವಾ ಹಡಗಿನ ರೀತಿಯಲ್ಲಿರುವಂತ ಚರ್ಚ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ, ನೀರಿನಲ್ಲಿ ತೇಲೋ ಚರ್ಚ್ ಅಂದ್ರೆ ಏನು ಅನ್ನುವಂಥದ್ದು ನಿಮಗೆ ಗೊತ್ತಾಗ್ಬೇಕಂತಂದ್ರೆ ಈ ವಿಡಿಯೋನ ಸಂಪೂರ್ಣವಾಗಿ ನೀವು ವೀಕ್ಷಿಸಬೇಕು. ಯಾರು ಸಹಿತ ನಮ್ಮ ವಿಡಿಯೋನ ಸ್ಕಿಪ್ ಮಾಡ್ದಲೆ ಸಂಪೂರ್ಣವಾಗಿ ವಿಡಿಯೋ ವೀಕ್ಷಿಸಿದ್ರೆ ನಿಮಗೆ ಯಾಕೆ ನಾವು ಭಾರತದ ಅಥವಾ ಹಾಸನ ಜಿಲ್ಲೆಯ ಒಂದು ಪ್ರಮುಖ ಪ್ರವಾಸಿ ತಾಣ ಈ ಶೆಟ್ಟಿಹಳ್ಳಿ ಚರ್ಚ್, ಮತ್ತೆ ಇದು ತೇಲುವ ಚರ್ಚ್ ಅಂತ ಹೇಳ್ಬಿಟ್ಟು ಯಾಕೆ ಪ್ರಖ್ಯಾತಿಯಾಗಿದೆ ಅನ್ನೋದನ್ನ ನಾವು ನೋಡ್ಬೋದು. ಹಾಗೆ ಇಲ್ಲಿ ನೀವು ಅಬ್ಸರ್ವ್ ಮಾಡಿ, ಸುಮಾರು ಗೋಡೆಗಳು ಎಲ್ಲ ಬಿದ್ದೋಗಿದ್ದಾವೆ. ಮುಂದಿನ ವಿಡಿಯೋದಲ್ಲಿ ಯಾಕೆ ಅದು ಕುಸಿತಿದ್ದಾವೆ ಅನ್ನೋದಕ್ಕೂ ಉದಾಹರಣೆ ಗೊತ್ತಾಗುತ್ತೆ. ಅಂದ್ರೆ ನೀವು ನತ್ತಿವರೆಗೂ, ಅಲ್ಲಿ ತುದಿವರೆಗೂ ನೀರು ಬಂದು ನಿಂತ್ಕೊಂಡಾಗ ಗೋಡೆಗಳು ಸುಮಾರು 4-5 ತಿಂಗಳು 6 ತಿಂಗಳು ನೀರಲ್ಲಿ ಇರುತ್ತೆ. ಹಾಗಾಗಿ ಅಲ್ಲಿ ಗೋಡೆಗಳು ಬಿದ್ದೋಗುವಂತ ಚಾನ್ಸಸ್ ಜಾಸ್ತಿ ಇದೆ. ನೋಡಿ, ನೀವು ಮುಂದೆ ಅಬ್ಸರ್ವ್ ಮಾಡ್ಬೋದು ಅದು ಯಾವ ರೀತಿಯಾಗಿ ಕಾಣುತ್ತೆ, ಯಾವ ರೀತಿಯಾಗಿದೆ ಅನ್ನೋದನ್ನ. ತೇಲುವ ಚರ್ಚ್ ಅಥವಾ ಟೈಟಾನಿಕ್ ಚರ್ಚ್ ಅಂತ ಹೇಳ್ಬಿಟ್ಟು ಪ್ರಖ್ಯಾತಿಯನ್ನು ಹೊಂದಿರುವಂತ ಈ ಚರ್ಚ್, ಶೆಟ್ಟಿಹಳ್ಳಿ ಚರ್ಚ್, ಹಾಸನ ಜಿಲ್ಲೆಯಲ್ಲಿ ಒಂದು ಪ್ರಮುಖ ಪ್ರವಾಸಿ ತಾಣ ಹಾಗೂ ಪ್ರೀ ವೆಡ್ಡಿಂಗ್ ಶೂಟಿಗೆ ತುಂಬಾ ಪ್ರಾಮುಖ್ಯತೆಯನ್ನು ಪಡೆದಿದೆ. ಡ್ರೋನ್ ಶಾಟ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣುತ್ತೆ. ಆದ್ರೆ ನಮ್ಮ ಹತ್ರ ಡ್ರೋನ್ ಕ್ಯಾಮ್ರಾ ಇಲ್ಲದೆ ಇರೋದ್ರಿಂದ ನಾವು ಹಾಗೆ ನಿಮಗೆ ವಿಡಿಯೋದಲ್ಲಿ ತೋರಿಸಿದೀವಿ. ನಾವು ಹೋದಾಗ ಮಳೆನೂ ಇತ್ತು, ಬಟ್ ನೀವು ಅಬ್ಸರ್ವ್ ಮಾಡಿ ಹೆಂಗ್ ಕಾಣುತ್ತೆ, ಹೆಂಗಿದೆ ಅಂತ ಹೇಳ್ಬಿಟ್ಟು ನೀವು ಗಮನಿಸ್ಬೋದು. ನೋಡಿ, ಈ ರೀತಿಯಾದಂತ ಗೋಡೆಗಳು ಹಿಂದೆ ಯಾವ ರೀತಿಯಾಗಿ ಕಟ್ಟಿದ್ದಾರೆ ಅನ್ನೋದಕ್ಕೆ ಒಂದು ಪ್ರಮುಖವಾದಂತ ಸಾಕ್ಷಿಯಾಗಿದೆ. ನಿಮಗೆ ನೋಡಿ, ಈ ರೀತಿಯಾಗಿ ಕಾಣ್ತಾ ಇರುವಂತದ್ದು ಒಂದು ವ್ಯೂ. ನಾವು ಕಾರಲ್ಲಿ ಹೋಗ್ತಾ ನಿಧಾನಕ್ಕೆ ನಿಮಗೆ ಒಂದು ವ್ಯೂ ತೋರಿಸ್ತಾ ಇದ್ದೀನಿ. ಆ ಕಡೆಗೆ ಹತ್ರಕ್ಕೆ ಹೋಗ್ತಾ ಇದ್ದೀನಿ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹತ್ರಕ್ಕೆ ಹೋಗ್ತೀನಿ. ನೋಡಿ ಯಾವ ರೀತಿಯಾಗಿ ಕಾಣ್ತಿದೆ ಚರ್ಚ್. ಇವತ್ತು ಮುಳುಗಿದೆ ಆಲ್ರೆಡಿ. ನಾವು ಒಂದು ಸ್ವಲ್ಪ ಕಮ್ಮಿ ಇರಬೇಕು ಅನ್ಕೊ ಬಂದು ಈಗ ಒಂದು ವಿಡಿಯೋ ಮಾಡಿ ಮತ್ತೆ ನಿಮಗೆ ನೆಕ್ಸ್ಟ್ ಒಂದು ವಿಡಿಯೋ ಮಾಡಿ ತೋರ್ಸೋಣ ಅನ್ಕೊಂಡು ಬಂದು, ಆದರೆ ಆಲ್ರೆಡಿ 3/4% ಮುಳುಗೋಗಿದೆ. ಈಗ ನೋಡ್ತಾ ಇರ್ಬೋದು ನೀವು ಯಾವ ರೀತಿಯಾಗಿ ಕಾಣ್ತಿದೆ ಅಂತ ಹೇಳ್ಬಿಟ್ಟು. ಸ್ವಲ್ಪ ಹತ್ರದಲ್ಲಿ ಕಾಣ್ತಿದೆ. ನಾವು ಇನ್ನೂ ಬ್ರಿಡ್ಜ್ ಮೇಲೆ ಇದ್ವಿ. ಆ ಕಡೆ ಸೈಡಿಗೆ ಹೋದ್ರೆ ನಿಮಗೆ ಇನ್ನೂ ಒಂದು ಸ್ವಲ್ಪ ನಿಯರ್ ಬೈಯಲ್ಲಿ ಇದಾಗುತ್ತೆ. ನಾವು ಆ ಕಡೆಗೆ ಹೋಗ್ತೀವಿ. ನೋಡಿ ಯಾವ ರೀತಿಯಾಗಿ ಕಾಣ್ತಿದೆ ಅಂತ ಹೇಳ್ಬಿಟ್ಟು. ಒಂದು ಅದ್ಭುತವಾದಂಥ ಚರ್ಚ್. ಗೊರೂರಲ್ಲಿ ಡ್ಯಾಮ್ ಮಾಡಿದ್ರಿಂದ ಅದ್ರ ಬ್ಯಾಕ್ ವಾಟರಲ್ಲಿ ಮುಳುಗೋಗಿದೆ ಅಂತಾನೆ ಹೇಳ್ಬೋದು. ನೋಡಿ ಯಾವ ರೀತಿಯಾಗಿ ಕಾಣ್ತಿದೆ. ಈಗ ಅದ್ರ ತಲೆ ಮಾತ್ರ ತೇಲುವ ಚರ್ಚ್ ಅಂತ ಹೇಳ್ಬಿಟ್ಟು ಯಾಕೆ ಕರೀತಾರೆ ಅಂತ ಹೇಳ್ಬಿಟ್ಟು ನಿಮಗೆ ಇವತ್ತು ನಾನು ತೋರಿಸ್ಕೊಡ್ತಿದ್ದೀನಿ. ನೋಡಿ ಯಾಕೆ ಅದನ್ನ ತೇಲುವ ಚರ್ಚ್ ಅಂತ ಹೇಳ್ಬಿಟ್ಟು ಕರಿತೀವಿ ಅಂತ ಹೇಳ್ಬಿಟ್ಟು ಇವಾಗ ನಿಮಗೆ ಗೊತ್ತಾಗ್ತಿರ್ಬೋದು ಮೋಸ್ಟ್ಲಿ. ಒಂದು ಹಳೆ ವಿಡಿಯೋದಲ್ಲಿದ್ದರೆ ಹಳೆದನ್ನ ವಿಡಿಯೋನ ಒಂದು ಸ್ವಲ್ಪ ಕಟ್ ಆ್ಯಂಡ್ ಪೇಸ್ಟ್ ಮಾಡಿದ್ದಕ್ಕೆ ಹಾಕ್ಬಿಟ್ಟು ನಿಮಗೆ ಅವಾಗ ಹೇಗಿತ್ತು ಇವಾಗ ಹೇಗೆ ಕಾಣ್ತಿದೆ ಅಂತ ತೋರಿಸ್ಕೊಡೋಕೆ ಪ್ರಯತ್ನ ಮಾಡ್ತೀನಿ. ನೋಡಿ, ಈಗ ನಿಮಗೆ ಇಲ್ಲಿ ಸೆಂಟ್ರಲ್ ಕಾಣ್ತಿರೋದು ಗೊರೂರು ಡ್ಯಾಮಿನ ವ್ಯೂ. ಅಲ್ಲಿ ಆ ಸೈಡಲ್ಲಿ ಕಾಣ್ತಿದೆ, ಬಟ್ ಇಲ್ಲಿ ವಿಡಿಯೋದಲ್ಲಿ ಕಾಣ್ತಿಲ್ಲ. ಆ ಕಡೆ ಇರೋದು ನಿಮಗೆ ಗೊರೂರು ಡ್ಯಾಮಿಂದು ಡೋರ್ ಏನು ಬರುತ್ತೆ ಆ ಕಡೆ ಸೈಡಿನ ವ್ಯೂ ಅದು.
ಇಲ್ಲಿ ಕಾಣ್ತದೆ, ಒಂದು ಸ್ವಲ್ಪ ಬ್ಲರ್ ಆಗಿ ಕಾಣ್ತದೆ ನೋಡಿ ಅಲ್ಲಿ. ಇದೊಂದು ಐಲ್ಯಾಂಡ್ ರೀತಿ ಆಗಿದೆ ಪ್ಲೇಸು. ಅವತ್ತು ಇಲ್ಲೆಲ್ಲ ನೀರೇ ಇರಲಿಲ್ಲ ನಾವು ಬಂದಾಗ ಅವತ್ತು. ನೋಡಿ ಇದೊಂದು ಐಲ್ಯಾಂಡ್ ರೀತಿ ಆಗಿದೆ. ಈಗ ನಿಮಗೆ ಇಲ್ಲಿಂದ ಚರ್ಚಿನ ಕಡೆಗೆ ಹೋಗ್ತಾ ಇದೀವಿ. ಸ್ವಲ್ಪ ಹತ್ರದಲ್ಲಿ ನೋಡಿ ಇಲ್ಲಿ ಕಾಣುತ್ತೆ ನಿಮಗೆ, ಇಲ್ಲಿ ಮರಗಳ ಸಂದಿಲ್ ಕಾಣ್ತಾ ಇದೆ ನಿಮಗೆ ಆಲ್ರೆಡಿ ಚರ್ಚು. ಇಲ್ಲಿ ಸ್ವಲ್ಪ ಮರದ ಸಂದಿ ಇರೋದ್ರಿಂದ ಅಷ್ಟು ಇದಾಗ್ತಿಲ್ಲ. ನೋಡಿ ಇಲ್ಲಿ ಕಾಣ್ತಾ ಇದೆ ನಿಮಗೆ ಯಾವ ರೀತಿ ಕಾಣ್ತಿದೆ ಅಂತ ಹೇಳ್ಬಿಟ್ಟು. ನೋಡಿ ಈಗ ಸ್ವಲ್ಪ ಕಾಣ್ತಾ ಇದೆ ಇನ್ನು ಚೆನ್ನಾಗಿ. ಅಲ್ಲಿ ಮರಗಳು ಒಂದು 4-5 ಮರ ಅಡ್ಡ ಇರೋದ್ರಿಂದ ಅಷ್ಟು ಕ್ಲಿಯರ್ ಆಗಿ ಕಾಣ್ತಿಲ್ಲ. ನೋಡಿ ಇಲ್ಲಿ ಈಗ ಕಾಣ್ತಿದೆ. ಈಗ ಚರ್ಚ್ ಯಾವ ರೀತಿ ಕಾಣ್ತಿದೆ ಅಂತ ಹೇಳ್ಬಿಟ್ಟು ನಾವು ಅವತ್ತು ಅದ್ರ ಹತ್ರಕ್ಕೆ ಹೋಗಿ ಅದರ ಪಕ್ಕದಲ್ಲೇ ನಿಮಗೆ ವಿಡಿಯೋ ಮಾಡಿದ್ದು. ಅವತ್ತು ಹೇಳಿದ್ದೆ ಮುಂದೆ ಯಾವ ರೀತಿಯಾಗಿ ಕಾಣುತ್ತೆ ಅವತ್ತು ನಿಮಗೆ ಒಂದು ವಿಡಿಯೋ ಮಾಡೋಕ್ಕಾದ್ರೆ ಬಂದು ವಿಡಿಯೋ ಮಾಡಿ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಅದೇ ಥರ ಬಂದಿದ್ದೀವಿ. ಇವತ್ತು ವಿಡಿಯೋ ಮಾಡ್ತಿದ್ದೀನಿ ನೋಡಿ. ಇವತ್ತು ಈ ರೀತಿಯಾಗಿದೆ. ನಮ್ಮ ಪ್ರಕಾರ ಮೋಸ್ಟ್ಲಿ ನೀರು ಇನ್ನೂ ಹೈಟ್ ಬಂದರೆ ಅದು ಇನ್ನೂ ಮುಳುಗೋಗುತ್ತೆ ಅಂತ ಅನ್ಕೊಂಡಿದ್ದೀವಿ. ಗೊತ್ತಿಲ್ಲ ನಾನು, ಯಾಕೆಂದರೆ ನೋಡಿಲ್ಲ. ನೋಡೋಣ ಅವತ್ತೇನಾದ್ರು ಬಂದು ಇಲ್ಲಿ ವಿಡಿಯೋ ಮಾಡೋಕ್ಕೆ ಅವಕಾಶ ಮತ್ತೇನಾದ್ರು ಬಂದರೆ ಈ ಕಡೆ ಅದಕ್ಕಾಗಿ ಬಂದು ವಿಡಿಯೋ ಮಾಡೋವಂಥ ಚಾನ್ಸ್ ಸಿಕ್ಕಿದ್ರೆ ಮತ್ತೊಂದು ಸತಿ ಬಂದು ವಿಡಿಯೋ ಮಾಡ್ತೀನಿ. ಯಾವುದೋ ಒಂದು ಕೆಲವು ನೋಡಿದ್ದೆ ಇಲ್ಲಿ ಬೋಟಿಂಗ್ ವ್ಯವಸ್ಥೆ ಎಲ್ಲ ಹೋಗಿ ಬರ್ಬೋದು ಅಂತ ಹೇಳ್ಬಿಟ್ಟು ಲೇಟ್ ಆಗಿದೆ. ಯಾರು ಇದ್ರೆ ಒಂದು ರೌಂಡ್ ಆ ಚರ್ಚ್ ಸುತ್ತ ಒಂದು ರೌಂಡ್ ಹೋಗ್ಬೋದಿತ್ತು. ಬಂದಾಗ ಮತ್ತೊಂದ್ಸತಿ ಈ ಕಡೆ ಬಂದಾಗ ಏನಾದ್ರು ಆ ಅವಕಾಶನ ಆ ಚಾನ್ಸಸ್ ಸಿಕ್ಕಿದ್ರೆ ಅದನ್ನು ಒಂದು ಮಾಡಿ ನಮಗೆ ಅವತ್ತು ಯಾವ ರೀತಿಯಾಗಿ ಕಾಣ್ತಿರುತ್ತೆ ನ್ಯೂಸಲ್ಲಿ ಯಾಡಲ್ಲಿ ನೋಡಿದ್ದು. ಹಂಗಾಗಿ ಮೋಸ್ಟ್ಲಿ ಇಷ್ಟೇ ಅನಿಸುತ್ತೆ, ಇಲ್ಲ ಇನ್ನೂ ಒಂದು ಸ್ವಲ್ಪ ಬರ್ಬೋದು ಮೇಲೆ ಗೊತ್ತಿಲ್ಲ. ನೋಡಿ ಈ ರೀತಿಯಾಗಿ ಕಾಣ್ತಿದೆ ಚರ್ಚ್. ಸಾಮಾಜಿಕವಾಗಿ ಆರೋಗ್ಯ ರೀತಿಯಲ್ಲಿ ಎಲ್ಲ ರೀತಿಯಲ್ಲೂ ಒಂದು ಜನಗಳಿಗೆ ಸಹಕಾರ ನೀಡಿ ಜನಗಳನ್ನು ಒಂದಷ್ಟು ತಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಿ ಮಾಡಿದ್ದಂತಹ ಒಂದು ಚರ್ಚ್ ಇವತ್ತು ಬ್ಯಾಕ್ ವಾಟರ್ನಲ್ಲಿ ಈ ರೀತಿಯಾಗಿ ಇದೆ. ಅವತ್ತು ಪೂರ್ತಿ ಬೇಸಿಗೆಗಾಲದಲ್ಲಿ ಪೂರ್ತಿ ಖಾಲಿ ಇತ್ತು. ಇವತ್ತು ಈ ರೀತಿಯಾಗಿ ಶೆಟ್ಟಿಹಳ್ಳಿ ಅನ್ನುವಂಥ ಒಂದು ಊರಲ್ಲಿ ಹೊಳೆ ಪಕ್ಕದಲ್ಲಿದ್ದಂಥ ಬ್ಯಾಕ್ ವಾಟರ್ಲಿ ನೋಡಿ ನಿಮಗೆ ಕಾಣಿಸ್ತಿರ್ಬೋದು. ಒಂದು ತೇಲುವಂಥ ಒಂದು ಹಡಗಿನ ರೀತಿಯಲ್ಲೇ ನಿಮಗೆ ಕಾಣಿಸ್ತಿರ್ಬೋದು. ಹಡಗು ಯಾವ ರೀತಿಯಾಗಿ ಕಾಣುತ್ತೆ ಆ ರೀತಿಯಲ್ಲೇ ಒಂದು ಭಾಸ ಆಗ್ತಿದೆ. ಅದು ಕರೆಕ್ಟಾಗಿ ಆ ಮಟ್ಟಕ್ಕೆ ಯಾವ ರೀತಿಯಾಗಿದೆ ಅಂತ ಹೇಳ್ಬಿಟ್ಟು ನೀವು ಅಬ್ಸರ್ವ್ ಮಾಡಿ. ಹಂಗಾಗಿ ತೇಲುವ ಚರ್ಚ್ ಅಂತಲೇ ಕರಿತೀವಿ ಅಂತ ಹೇಳಿ ಇದನ್ನು. ನೋಡಿ ತೇಲ್ತಾ ಇದೆ ನಂಗೆ ಕಾಣ್ತಿದೆ, ನೀರಲ್ಲಿ ತೇಲ್ತಾ ಇದೆ ಚರ್ಚ್ ನಂಗೆ. ಅದು ಹಡಗಿನ ರೀತಿಯಲ್ಲಿ ತೇಲುವಂಥ ರೀತಿಯಲ್ಲೇ ಕಾಣ್ತಿದೆ. ತೇಲ್ತಿದೆಯೋ ಕೆಳಗಿಂದ ಇದೆಯೋ ಏನೂ ಗೊತ್ತಾಗಲ್ಲ, ಯಾಕೆಂದರೆ ಅಷ್ಟು ನೀರಿದೆ ನೋಡಿ. ಹಂಗಾಗಿ ತೇಲುವಂಥ ಚರ್ಚ್ ಅಂತ ಹೇಳ್ಬಿಟ್ಟೆ ಪ್ರಸಿದ್ಧಿ ಆಗಿರುವಂಥ ನಮ್ಮ ಶೆಟ್ಟಿಹಳ್ಳಿ ಚರ್ಚ್ ಪ್ರವಾಸಿಗರ ಆಕರ್ಷಣೀಯ ಸ್ಥಳ. ಹೆಚ್ಚೆಚ್ಚು ಪ್ರವಾಸಿಗರು ಇಲ್ಲಿಗೆ ಬರ್ತಾರೆ. ಅವಾಗೆ ಪ್ರೀ ವೆಡ್ಡಿಂಗ್ ಶೂಟ್ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಪ್ರತಿಯೊಂದು ಸಹಿತ ಇಲ್ಲಿ ನಡೀತವೆ ನೋಡಿ. ಇದು ಸುತ್ತಲಿನ ವ್ಯೂ ಈಗ ಕಾಣ್ತಿರೋದು. ಇಲ್ಲಿವರೆಗೂ ರೋಡು. ಈಗ ನಾವೇನು ಲಾಸ್ಟ್ ಪಾಯಿಂಟ್ ಇದು, ಆ ಪಾಯಿಂಟು ನಿಮಗೆ ತೋರಿಸ್ಬಿಡ್ತೀನಿ ಯಾವ ರೀತಿ ಕಾಣ್ತಿದೆ ಅಂತ ಹೇಳ್ಬಿಟ್ಟು. ಆ ಲಾಸ್ಟ್ ಪಾಯಿಂಟಿಗೆ ಬಂದು ನಿಂತಿದ್ವಿ ನಾವು ನೋಡಿ. ಇದೇ ಲಾಸ್ಟ್ ಪಾಯಿಂಟು. ಇಲ್ಲಿಗೆ ಬಂದು ಇಲ್ಲಿಂದ ಮುಂದಕ್ಕೆ ಹೋಗೋಕ್ಕಾಗಲ್ಲ. ಸ್ನೇಹಿತರೆ, ಯಾರ್ಯಾರು ಹೊಸಬ್ರು ನೋಡ್ತೀರಾ ಅವ್ರನ್ನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋಗಳನ್ನು ಲೈಕ್ ಮಾಡಿ. ನಿಮ್ಮ ಪ್ರೋತ್ಸಾಹ ನಮಗೆ ಸದಾ ಇರಲಿ. ವಿಡಿಯೋಗಳು ಏನು ಅನ್ನಿಸ್ತು ಏನು ಅನ್ನೋದನ್ನ ಕಮೆಂಟ್ ಮಾಡಿ. ಮಳೆ ಸ್ಟಾರ್ಟ್ ಆಗ್ತಿದೆ, ನಾವು ವಿಡಿಯೋನ ಕ್ಲೋಸ್ ಮಾಡ್ತಿದ್ವಿ ಸ್ನೇಹಿತರೆ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.